ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಶರಣಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋದಿದೆ. ಸೊ ಮನೆಯಲ್ಲೇ ಜಸ್ಟ್ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಕೆಲವೊಂದು ಪ್ರಾಪರ್ಟಿನ ತೊಗೊಂಡು ಬಂದೀವಿ. ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ. ಈ ಇದಕ್ಕೆ ಸ್ಪಂಜ್ ಥರ ಇರುತ್ತೆ, ಇದಕ್ಕೇನೋ ಅಂತಾರೆ, ನನಗಷ್ಟು ನೆನಪು ಬರ್ತಿಲ್ಲ. ತುಂಬ ಲೈಟ್ ವೇಟ್ ಇರುತ್ತೆ. ಓಕೆ, ಅದಾದಮೇಲೆ ಇವೆರಡು ಬ್ಯಾಂಡ್ ತೊಗೊಂಡು ಬಂದಿದ್ದೀವಿ. ಮತ್ತು ಫ್ಲ್ಯಾಗ್ ತೊಗೊಂಡಿದ್ದೀವಿ ಒಂದು ಸಿಂಪಲ್ಲು. ಆ್ಯಂಡ್ ಇದೊಂದು ಚಿಕ್ಕದೊಂದು ಬ್ಯಾಚ್ ಅವ್ರ ಸೈಜ್ದೇ ಇದೆ. ಸೊ ಜಾಸ್ತಿ ಏನು ತೊಗೊಂಬಂದಿಲ್ಲ. ನಮಗೂ ಡ್ರೆಸ್ ತೊಗೊಳ್ಳೋದೊಂದು ಪ್ಲ್ಯಾನಿಂಗ್ ಇತ್ತು, ಬಟ್ ಅವ್ರ ಸೈಜ್ ಡ್ರೆಸ್ ಎಲ್ಲ ಸಿಗ್ತಿರ್ಲಿಲ್ಲ ನಮಗೆ. 1 ವರ್ಷದಿಂದ ಸ್ಟಾರ್ಟ್ ಇತ್ತು, ಬಟ್ ಅವಳಿಗಿನ 3 ತಿಂಗಳು ಇರೋದ್ರಿಂದ ಅವ್ಳಿಗೆ ಯಾವುದೂ ಡ್ರೆಸ್ ಸಿಗಲಿಲ್ಲ. ಸೊ ಫೈನ್, ಮನೇಲಿರೋದು ಯಾವುದಾದ್ರೂ ಒಂದು ಹಾಕಿ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇದರದೆಲ್ಲ ಪ್ರೈಸ್ ಬಂದುಬಿಟ್ಟು 1 2 3 4 5. ಓಕೆ, ಎಲ್ಲದಕ್ಕೂ ಈಚ್ 10 ರುಪೀಸು. ಸೊ ಟೋಟಲ್ 50 ರುಪೀಸ್ ಬಂತು. ಬಿಕಾಸ್ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾರಾದರೂ ತೊಗೊಂಡು ಬಂದು ಏನಾದರೂ ಫೋಟೋಶೂಟ್ ಮಾಡೋ ಪ್ಲ್ಯಾನಿಂಗ್ ಇದ್ದರೆ ಅವ್ರಿಗೊಂದು ಐಡಿಯಾ ಸಿಗಲಿ ಅಂತ ಅಷ್ಟೇ. ಸೊ ಈಚ್ 10 ರುಪೀಸ್, ಟೋಟಲ್ 50 ರುಪೀಸ್ ಸ್ಪೆಂಡ್ ಆಯಿತು. ಫ್ರಾಕ್ ಒಂದು ಅಥವಾ ಏನಾದರೂ ಒಂದು ಡ್ರೆಸ್ ಸಿಕ್ಕರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ನೆಕ್ಸ್ಟ್ ಟೈಮ್ ತಂದುಬಿಟ್ಟು ಹಾಕ್ತೀವಿ ಅವಳಿಗೆ. ಸೊ ಫೋಟೋಶೂಟ್ ಯಾವ ಥರ ಅಂತಂದರೆ, ಕೆಳಗಡೆ ನಾವು ಪಂಚೆ ಹಾಕ್ತಿದ್ದೀವಿ ಇವಾಗ. ಸೊ ಪಂಚೆ ಹಾಕಿಬಿಟ್ಟು ಒಂದು ಹಾರ್ಟ್ ಥರ ಮಾಡಿ, ಫಸ್ಟ್ ಐ ಅಂತ ಬರೆದು, ಆಮೇಲೆ ಲವ್ ಅಂತ ಬರೆದು, ಆಮೇಲೆ ಫ್ಲ್ಯಾಗ್ ಇಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಾದಮೇಲೆ ಜಸ್ಟ್ ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಬೇರೆ ಏನೂ ಸಿಕ್ಕಿಲ್ಲ, ಅದಕ್ಕೆ ಪಂಚೆ ಯೂಸ್ ಮಾಡ್ತಿದ್ದೀವಿ ನೋಡಿ. ಸೊ ಈ ಥರ ಫ್ರೆಂಡ್ಸ್, ಇವಾಗ ಶರಣ್ಯಾಗ ನಾವು ರೆಡಿ ಮಾಡಿದ್ದೀವಿ. ಇವಾಗ ಬ್ಯಾಚ್ ಹಚ್ತಿದ್ದೀವಿ. ಯಾವ ಕಡೆ ಹಚ್ಚಿ, ಈ ಕಡೆ ಹಚ್ಚಿ, ಈ ಕಡೆ ಹಚ್ಚಿ, ರೈಟ್ ಸೈಡ್, ಈ ಕಡೆ, ಇಲ್ಲಿ ಈ ಕಡೆ, ಇದು ಲೆಫ್ಟ್ ಆಯ್ತಕ್ಕಿದು, ಈ ಕಡೆ ಹಚ್ಚಿ, ರೈಟ್. ಇಲ್ಲಿ ಹಚ್ಚಮ್ಮ ಬಂಗಾರ, ನೀವು ಬ್ಯಾಚ್ ಹಚ್ಕೋತೀರಿ ಇಲ್ಲಿ. ಬಂತು ಬ್ಯಾಚು, ಕರೆಕ್ಟ್ ಕೂತದ. ಓ ಮೈ ಗಾಡ್, ಸುಂದರಮ್ಮ, ಸುಂದರ ಕಾಣತ್ತದ. ಗ್ಲೌಸ್ ಹಾಕಮ್ಮ ನಿಮಗೆ. ಓ ಅಮ್ಮ, ಕರೆಕ್ಟಾ? ಗ್ಲೌಸ್ ಹಾಕಿಂಗೈತೆ ಹೀಗೆ. ಇದು ಇಲ್ಲ ಹಾಕ್ಬೇಕು, ಇದು ಇಲ್ಲ ಹಾಕ್ಬೇಕು. ಕರೆಕ್ಟ್ ಅದ. ಕೇಸರಿ ಬಿಳಿ ಕರೆಕ್ಟ್. ಇಲ್ಲ, ಈ ಕಡೆ ಫಸ್ಟ್ ಇದು ಸಣ್ಣ ಇರಲಿಲ್ಲ, ಲೆಕ್ಕಿನ ಸೈಜು ಇಲ್ಲ, ಅದೇ ಲಾಸ್ಟ್ ಸೈಜು ಬರೋಬ್ಬರ ಆಯ್ತು. ಅಷ್ಟೊಂದು ದೊಡ್ಡ ಕಾಣಲ್ಲ, ಅದೇ ಲಾಸ್ಟ್ ಸೈಜ್ ಅಂದ್ರೆ ಅವರು. ಅದಕ್ಕೆ ಆಯ್ತು ಅಂದ್ರೆ ಸುಮ್ಮನೆ ಹುಡುಕ್ಯಾಡ 10 ರೂಪಾಯಿ ಒಂದು ಅಂದ್ರಲ್ಲ ಅವರು. ಇದೇ ಲಾಸ್ಟ್ ಸೈಜು. ಇದೇ ಟೈಟಲ್ ಹತ್ತಲಕ್ಕೆ ಈಗ ಹೋಗಲ್ಲ. ಈಗ ಕರೆಕ್ಟ್ ದೊಡ್ಡವ, ಬಟ್ ಸೈಜ್ ಹೋಗಲ್ಲ ಈಗ. ಸಣ್ಣ ಬಂಗಾರ ಜಂಡೆ ಹಿಡ್ದದಮ್ಮ, ಜಂಡೆ ಹಿಡ್ದಿ ನಮ್ಮ ಬಂಗಾರ ಮ್ಯಾಕಪ್ ಮಾಡಿ ಕೈ ಹಾಕಿ. ಕೈ ತೆಗಿಸಿ. ಆಕಿ ಏನು ಮಾಡೋದು, ಆಕಿ ಹಿಡ್ದು ಬಿಡ್ತಾಳ. ಏನ್ರ ಮಾಡಿದ್ರೆ ಈಗ ಆಕೆ ಕೈ ಕಡೆ ಮುಂದಕ್ಕೆ ಮಾಡಿ ಆಕಡೆ ಭಾರಿ ಮಾಡಿ ಫೋಟೋ ಹೊಡೆದನ್ ಬಿಡು ಅಂದ್ರೆ ನಡೀತು. ವಿಡಿಯೋ ಮಾಡತ್ತೀನಿ. ಆಕೇನು ಹೇಳಂಗೆ ಕಳ್ಸಲ್ಲ. ಹೇಳಮ್ಮ, ಅಮ್ಮೋ ಹೇಳಮ್ಮ. ಏ ಬಂಗಾರ, ಸ್ವಲ್ಪ ನಾಕದಕ್ಕ. ಆಕಿ ಎದ್ರ ಹಾಕ್ಬೇಕಲ್ಲ, ಆಕಿ ಹೇಳಲ್ಲೇ ಉಂಟ. ಬಾಮ್ಮ, ಚಲ್ತದ. ಹೇಳತ್ತಾಳ ಹೇಳಮ್ಮ, ಹೇಳ. ಅಮ್ಮ ಬಾ.
ಅಮ್ಮ ಕನ್ನಡಮ್ಮ ಕನ್ನಡಮ್ಮ ಅಮ್ಮ ಅಮ್ಮ ಕನ್ನಡಮ್ಮ ಅಲ್ಲಿ ಬ್ಯಾಚ ಕಾಣಲಾಗದಲ್ಲೇ ನಿಮ್ದು ನಾಳೆ ಬರ್ತಾ ಸರಿ ದೂರ ಸರಿ ಈ ಕಡೆ ಬರ್ತಾನೆ ಅಂಜಿಕೆ ಬರ್ತದೆ ಚಿಕ್ಕಿ 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 ಇಲ್ಲ ಅದು ಸಾರಿ ಬೈ ಮಿಸ್ ಆಗಿ ಬಂತು ಇಲ್ಲ ಇಲ್ಲ ಸರಿ ಹಾಂ ಸರಿ ಅಮ್ಮ ಬಾಪ್ ಬಾಪ್ ಥ್ಯಾಂಕ್ ಶರಣ್ಯ ಹೇಳಲ್ಲ ಶರಣ್ಯ ಮಸ್ತ್ ಬೇಕು ನೋಡಿ ಫೋಟೋ ಈಗ 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 ಲುಕ್ ಚಂದ ಉಂಟು ಕಣ್ಣು ದೊಡ್ಡ ತೆಗ್ದವ ಏ ಮಾ ನೀ ಕರಿ ಅಮ್ಮ ಶರಣ್ಯ ಓಯ್ ಅಮ್ಮ ಏ ಬಾಕ್ ಏ ಅಮ್ಮ ಫೈನಲಿ ಫ್ರೆಂಡ್ಸ್ ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಹೋಗಿ ಮಲಗಿದ್ದಾಳೆ. ಸಖತ್ ಟಯರ್ಡ್ ಆಗಿದೆ ಅನಿಸುತ್ತೆ. ಆ್ಯಂಡ್ ತುಂಬ ಜನಕ್ಕೆ ವಿಡಿಯೋ ಕಾಲ್ ಮಾಡಿಬಿಟ್ಟೆಲ್ಲ ಮಾತಾಡೋದು. ತುಂಬ ಜನಕ್ಕೆ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ತುಂಬ ಜನಕ್ಕೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ರಿಗೂ ಆ ಹ್ಞೂ ಅಂತ ಮಾತಾಡಿದ್ಲು. ಸೊ ದೃಷ್ಟಿಯಾಗಿದೆ ಅವಳಿಗೆ, ದೃಷ್ಟಿ ತೆಗಿಬೇಕು ಇವಾಗ. ಮಲಗಬೇಕಾದ್ರೆ ಇವಾಗ ತೆಗಿಯಲ್ಲ, ಒಂದು 10-11 ಗಂಟೆಗೆ ಒಂದ್ಸತಿ ಹಾಲು ಕುಡಿತಾವಲ್ಲ, ಅದಾದಮೇಲೆ ಅವಳಿಗೆ ಆಮೇಲೆ ದೃಷ್ಟಿ ತೆಗಿಬೇಕು. ಸೊ ಅಡುಗೆ ಅಂತಂದರೆ ಆಲ್ರೆಡಿ ಅನ್ನ ಮತ್ತು ಉದ್ರುಬೇಳೆ, ತೊಗರಿಬೇಳೆ ಉದ್ರುಬೇಳೆ ಆಲ್ರೆಡಿ ಇದೆ. ಸೊ ಏನು ಮಾಡಲ್ಲ, ಜಸ್ಟ್ ತಿಂಡಿ ಏನಾದರೂ ಮಾಡ್ತೀನಿ, ಉಪ್ಪಿಟ್ಟು ಏನಾದರೂ ಮಾಡ್ತೀನಿ ಬಿಸಿ ಬಿಸಿ. ಬಿಕಾಸ್ ಅನ್ನ ಮತ್ತು ಉದ್ರುಬೇಳೆ ಇರೋದ್ರಿಂದ ಮಧ್ಯಾಹ್ನ ನಾನು ಚಪಾತಿ ಮಾಡಿದ್ದೆ. ಸೊ ಅಷ್ಟೊಂದು ಹಸು ಇಲ್ಲ ಅಂತಂದು, ನನಗೂ ಅಷ್ಟೊಂದೇನು ಹಸು ಇಲ್ಲ. ಸೊ ಇದು ರಿಪಬ್ಲಿಕ್ ಡೇ ಫೋಟೋಶೂಟ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಯಾವುದೇ ವೀಡಿಯೋ ಯಾವುದೇ ಬ್ಲಾಗ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಏನಂತಂದರೆ, ಸೊ ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ, ನನಗೂ ಬಿಗ್ ಬಾಸ್ ಅಂತಂದರೆ ಇಷ್ಟ. ಸೊ ಯಾರು ವಿನ್ ಆಗ್ತಾರಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಡಿಸರ್ವಿಂಗ್ ಅಂತಂದರೆ ಒಂದು 2-3 ಜನ ವಿನ್ನರ್ ಆಗೋರು ಡಿಸರ್ವಿಂಗ್ ಇದ್ದಾರೆ. ಸೊ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕು. ಬಿಕಾಸ್ ಪರ್ಟಿಕ್ಯುಲರಾಗಿ ಏನೂ ಹೇಳಲ್ಲ, ಬಿಕಾಸ್ ಒಂದು 3 ಜನ ನನಗೆ ತುಂಬ ಇಷ್ಟ, 3 ಜನ. ಸೊ ಈಗ ಒಬ್ಬರ ಹೆಸರು ಹೇಳೋದು ಬೇಡ. ಸೊ ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋಣ. ನನಗೂ ಸೋ ಮಚ್ ಎಕ್ಸೈಟ್ಮೆಂಟ್ ಇದೆ. ಸೊ ನಿಮಗೂ ಯಾರ್ಯಾರು ನೋಡ್ತಿದ್ದೀರ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆಲ್ಮೋಸ್ಟ್ ಬಿಗ್ ಬಾಸ್ 10 ಏನಿದೆ, ತುಂಬ ಜನ ನೋಡ್ತಿದ್ದಾರೆ ಕಂಪೇರ್ ಟು ಪ್ರೀವಿಯಸ್ ಏನಿದೆಯಲ್ಲ ಎಪಿಸೋಡ್ಸು, ಪ್ರೀವಿಯಸ್ ಏನಿದೆಯಲ್ಲ ಕಂಪೇರ್ ಮಾಡಿದ್ರೆ ಈ 10 ವರ್ಷದಲ್ಲಿ ಇದೇ ಹೈಯೆಸ್ಟ್ ನೋಡ್ತಿರೋದು ಅಂತ ಅನಿಸುತ್ತೆ. ಬಿಕಾಸ್ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಬೇರೆ ಏನೋ ಸರ್ಚ್ ಮಾಡ್ತಿದ್ದೀವಿ, ಬರೀ ಬಿಗ್ ಬಾಸ್ ಬಗ್ಗೆನೇ ಬರ್ತಿದೆ. ಸೊ ಅಷ್ಟೊಂದು ವೈರಲ್ ಆಗಿಬಿಟ್ಟಿದೆ ಬಿಗ್ ಬಾಸ್ 10. ಸೊ ನೋಡೋಣ ನಾನು ಯಾರು ವಿನ್ ಆಗ್ತಾರಂತ. ಆ್ಯಂಡ್ ಇವಾಗೂ ಟೈಮ್ 9 ಗಂಟೆ ಆಗ್ತಿದೆ. ಸೊ ನಾನು ಬ್ಲಾಗ್ ಏನಿದೆ ಇವಾಗೇ ಕಂಪ್ಲೀಟ್ ಮಾಡ್ತೀನಿ. ಸೊ 9 ಆಗ್ತಿದೆ, 9:00ವರೆಗೆ ನಾನೆಲ್ಲ ಸ್ವಲ್ಪ ಉಪ್ಪಿಟ್ಟದ್ದು ಏನರೇ ಮಾಡ್ಕೋತೀನಿ. ಅದಾದಮೇಲೆ 9:00ವರೆಗೆಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ್ಯಸ್ ಯೂಶ್ವಲ್ ನೋಡ್ಕೊಂಡು ಕೊಡೋದು. ಸೊ ನಿಮಗೇನಾದ್ರು ನಾನು ಆವಾಗಲೇ ಹೇಳ್ದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡಿ. ಸೊ ನೆಕ್ಸ್ಟ್ ಏನಿದೆ ಬ್ಲಾಗ್ನ ನೋಟಿಫಿಕೇಷನ್ ಬರುತ್ತೆ.